ಕೆಲವರ ಬೈಬಲ್ ಓಪನ್ ಆಗಿದೆ. ಹಾಲೆಲೂಯಾ. ಅವರು ಆ ಬೈಬಲ್ ಓಪನ್ ಆಗಿರೋದ್ರಿಂದ ಸಮೃದ್ಧಿಯಿಂದ ಜೀವಿಸ್ತಾರೆ. ಹಾಲೆಲೂಯಾ. ಹೇಗೆ ಜೀವಿಸ್ತಾರೆ? ಸಮೃದ್ಧಿಯಿಂದ. ಸಮೃದ್ಧಿ ಅಂದ್ರೆ ಏನು? ಎಲ್ಲ ಕೊರತೆಯ ಮಧ್ಯದಲ್ಲೂ ಜಯಶಾಲಿಯಾಗಿ ಬದುಕುವಂಥದ್ದು. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹೇಗೆ? ಎಲ್ಲಾ ಕೊರತೆಗಳ ಮಧ್ಯದಲ್ಲೂ ಜಯಶಾಲಿಯಾಗಿ ಬದುಕುವಂಥದ್ದು. ಹಾಲೆಲೂಯಾ. ಹಾಲೆಲೂಯಾ. ನಾವು ಒಂದೊಂದು ತಪ್ಪು ತಿಳ್ಕೊಂಡ್ರೆ ನಮ್ಮ ಜೀವನ ಪೂರ್ತಿ ಹಾಳಾಗತ್ತೆ. ಹಾಲೆಲೂಯಾ. ಹಾಲೆಲೂಯಾ. ನಾವೆಲ್ಲ ಹಾಗೆ ತಪ್ಪಾದ ತಿಳ್ಕೊಂಡು ಬಹಳ ಕಷ್ಟಪಟ್ಟಿದ್ದೇವೆ. ಹಾಲೆಲೂಯಾ. ಜಯಶಾಲಿ ಆಗೋದು ಅಂತ ಹೇಳಿದ್ರೆ ಎಲ್ಲ ನನ್ನ ಹತ್ರ ಇರೋದು ಅಂತಾನು ಅರ್ಥ ಆಗತ್ತೆ. ಸಮೃದ್ಧಿ ಆಗೋದು ಅಂತ ಹೇಳಿದ್ರೆ ಕೆಲವೊಂದ್ ಕಡೆ ಸಮೃದ್ಧಿ ಅಂದ್ರೆ ದುಡ್ಡು ಅಂತ ಆಗತ್ತೆ. ಹಾಲೆಲೂಯಾ. 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 ಯೇಸುವೇ ಸ್ತೋತ್ರ. ಪೂರ್ಣ ಸತ್ಯ ನಮ್ಮನ್ನ ಬಿಡುಗಡೆ ಮಾಡತ್ತೆ. ಹಾಲೆಲೂಯಾ. ರೋಮನ್ಸ್ 8:31 ಏನ್ ಹೇಳುತ್ತೆ ನೋಡಿ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 30 ಮತ್ತೆ 31 ವಾಕ್ಯ. 30 ಮತ್ತೆ ರೋಮನ್ ಅಲ್ಲ, ಯೋಹಾನ 8:30. ಸಾರಿ 31, 32. ಎಸ್. ಯಾವಾಗ ನಾವು ಯೇಸುವಿನ ಶಿಷ್ಯರಾಗ್ತೇವೆ? ಅವ್ರ ಬೈಬಲ್ ಸರಿ ಇಲ್ಲ, ಇನ್ಯಾರ ಬೈಬಲ್ ಇದೆ? ಸುನೀಲ್ ಓದಿ. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯೆಹೂದ್ಯರಿಗೆ ಹೀಗೆಂದರು, ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ಯಾರಿಗೆ ಹೇಳಿದ್ರು? ಯೆಹೂದ್ಯರಿಗೆ ಹೇಳಿದ್ರು. ನಮಗೆ ಹೇಳಿದ್ರಾ? ಮತ್ತೆ ಹಾಲೆಲೂಯಾ. ಅವರಿಗೆ ಯಾರಿಗೆ ಬೋಧಿಸಿದ್ದು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾರಿಗೆ ಬೋಧಿಸಿದ್ದು? ಅವರಲ್ಲಿ ನಂಬಿಕೆ ಇಟ್ಟವರು. ನಂಬಿಕೆ ಇಟ್ಟವರು ಯಾರು? ಯಾರು ಯೇಸುವಿನ ಮಾತು ಕೇಳ್ತಾ ಇದ್ದಾರೋ ಅವರು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನಗೆ ಇದೊಂದು ಅಭ್ಯಾಸ. ಒಂದೇ ಉತ್ತರವನ್ನ ನಿಮ್ಮೊಳಗೆ ಹಾಕ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ನೀವು ಇಲ್ಲಿಂದ ಏನಾದ್ರೂ ತಕೊಂಡು ಹೋಗ್ಬೇಕಾದ್ರೆ ಬೋಧಕನ ಕೆಲಸ ಏನು? ನೀವು ಬೇಡ ಅಂದ್ರು ಚೀಲದಲ್ಲಿ ತುಂಬಿಸಿಕೊಳಿಸ್ಬೇಕು. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಬೋಧಕನ ಕೆಲಸ ಏನು? ಚೀಲದಲ್ಲಿ ತುಂಬಿಸ್ಕೊಂಡು ಹೋಗುದು. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ನಮ್ಮ ಪ್ರೀತಿ ಪಾತ್ರರಿಗೆ ನಾವೇನ್ ಮಾಡ್ತೇವೆ? ತವ್ರ ಮನೆಗೆ ಹೆಣ್ಮಗಳು ಹೋಗ್ತಾಳೆ, ಹಾಗೇನ್ ಮಾಡ್ತಾರೆ? ಎಲ್ಲ ಅಲ್ಲಿರೋದನ್ನೆಲ್ಲ ಖಾಲಿ ಮಾಡಿ ಬರ್ತಾಳೆ. ಹಾಲೆಲೂಯಾ. ಅಲ್ಲಿ ಇದ್ದವರೆಲ್ಲ ತುಂಬಿಸ್ಕೊಡ್ತಾರೆ. ಹಾಲೆಲೂಯಾ. ಆದ್ರೆ ಗಂಡು ಮಗ ಹೋದ್ರೆ ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಹೆಣ್ಣು ಮಗಳಿಗೆ ಗಂಡು ಮಗಳಿಗೆ ವ್ಯತ್ಯಾಸ ಇದೆಯೋ? ಖಂಡಿತವಾಗಿದೆ. ದೇವರು ಯಾಕೆ ಇಟ್ಟಿದ್ದಾರೆ? ಅದಕ್ಕೊಂದು ಉದ್ದೇಶ ಇದೆ. ಅದನ್ನ ಇವತ್ತು ನಾವು ತಿಳ್ಕೊಳ್ಳೋದು ಬೇಡ. ಅದಕ್ಕೆ ಸಾಕ್ಷಿ ಮರಿಯಮ್ಮನವರೇ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಹಾಲೆಲೂಯಾ. 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 ಓಕೆ, ಏನ್ ಕೇಳ್ತಾ ಇದ್ವಿ? ಅದಕ್ಕಿಂತ ಹಿಂದೆ ಅದಕ್ಕಿಂತ ಹಿಂದೆ ಅದಕ್ಕಿಂತ ನಂತರ ನಿಜವಾಗಿಯೂ ನೀವು ನನ್ನ ಶಿಷ್ಯರಾದರೆ ನೀವು ನನ್ನ ಮಾತುಗಳನ್ನು ಏನ್ ಬರ್ದಿರಿ ನೋಡಿ. ಬೈಬಲ್ ನೋಡ್ಬೇಕು. ಬೈಬಲ್ ನೋಡಿ ಉತ್ತರ ಕೊಡ್ಬೇಕು. ನಿಮ್ ಬಾಯಿಂದ ಬರೋ ಉತ್ತರ ಅಲ್ಲ, ನೀವು ತೊಳ್ಕೊಂಡಿರೋದಲ್ಲ.
ನನ್ನ ಮಾತಿಗೆ ನೀವು ಶರಣಾದರೆ ನನ್ನ ಮಾತಿಗೆ ನೀವು ಶರಣಾದರೆ, ಇಫ್ ಯು ಒಬೈ ಮೈ ವರ್ಡ್ಸ್, ನೀನು ನನ್ನ ಮಾತುಗಳನ್ನ ಪಾಲಿಸೋದಾದ್ರೆ, ಶರಣಾಗೋದಂದ್ರೇನು? ಪಾಲಿಸುವುದು. ಹಾಲೆಲೂಯ. ಏನ್ ಮಾಡಿದ್ರೆ? ಪಾಲಿಸುವುದಾದ್ರೆ ಏನಾಗ್ತೇವೆ? ನಾವು ಯೇಸುವಿನ ಶಿಷ್ಯರೇ. ಅಲ್ಲಿ ತನಕ ಬರೇ ಭಕ್ತರು. ಹಾಲೆಲೂಯ, ಹಾಲೆಲೂಯ. ಯೇಸುವಿನ ಮಾತಿಗೆ ಶರಣಾದರೆ ಅವನು ಯೇಸುವಿನ ಶಿಷ್ಯ. ಯಾರು ಅವನಿಗೆ ಬಿರುದು ಕೊಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ? ಯೇಸುವೆ ಹೇಳ್ತಾ ಇದ್ದಾರೆ. ಯೇಸು ಅವರನ್ನ ಏನ್ ಮಾಡ್ತಾನೆ? ಇವನು ನನ್ನ ಶಿಷ್ಯ ಅಂತೇಳಿ ಬುಕ್ ಅಲ್ಲಿ ಬರ್ಕೊಳ್ತಾನೆ. ಹಾಲೆಲೂಯ. ಯಾವ ಬುಕ್ಕಲ್ಲಿ? ಅವರ ಕೈಯಲ್ಲಿ ಬರೆದಿಟ್ಟಿದ್ದೇನೆ ಅಂತ ಹೇಳ್ತಾರೆ ದೇವರು. ಹಾಲೆಲೂಯ. ನಿಮ್ಮ ಹೆಸರುಗಳನ್ನ ನಾನು ನನ್ನ ಕೈಯಲ್ಲಿ ಬರೆದಿಟ್ಟಿದ್ದೇನೆ. ಯಾಕೆ? ನೆನಪಿಸ್ಕೊಳ್ಳಿಕ್ಕೆ. ಇನ್ನೊಂದು ಹೆಸರಿದೆ ನಮಗೆ. ಯಾವ ಬುಕ್ಕಲ್ಲಿ? ಅದು ಎಲ್ರಿಗೆ ಬರುತ್ತೆ. ಇನ್ನೊಂದು ಬುಕ್ ಇದೆ. ಯಾವ ಬುಕ್ ಅದು? ಜೀವಬಾಧ್ಯರ ಪುಸ್ತಕ. ಅದೇನದು ಜೀವಬಾಧ್ಯರ ಪುಸ್ತಕ? ಸುಮ್ಮನೆ ಗೊತ್ತಿದ್ರೆ ಸಾಕಾಗಲ್ಲ, ಚೆನ್ನಾಗಿ ಗ್ರಹಿಸಿಕೊಂಡಿರ್ಬೇಕು, ಆಗ ಮಾತ್ರ ಉಪಯೋಗಿಸ್ಲಿಕ್ಕಾಗತ್ತೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಬರೇ ಇಲ್ಲಿಂದ ವೈರ್ ತಕೊಂಡೋಗಿ ಅಲ್ಲಿ ಕನೆಕ್ಷನ್ ಕೊಟ್ರೆ ಬಲ್ಬ್ ಉರಿಯುತ್ತೆ ಅಂತ ಹೇಳಿ ಆಗತ್ತಾ? ಇಲ್ಲ. ಏನ್ ಗೊತ್ತಿರ್ಬೇಕು? ಅರ್ಧ ಗೊತ್ತಿದ್ರೆ ಅರ್ಧ, ಅದಕ್ಕೆ ಬಲ್ಬ್ ಅಂತೂ ಪೂರ್ತಿ ಒತ್ತತ್ತೆ. ಆದ್ರೆ ಅದನ್ನ ಪರ್ಫೆಕ್ಟ್ ಆಗಿ ಯಾರಿಗೆ ಮಾಡ್ಲಿಕ್ಕೆ ಆಗತ್ತೆ? ಸಂಪೂರ್ಣವಾಗಿ ತಿಳಿದವನಿಗೆ. ಹಾಲೆಲೂಯ. ಬಲ್ಬ್ ಎಲ್ಲರೂ ಕನೆಕ್ಟ್ ಮಾಡ್ತಾರೆ. ಹಾಲೆಲೂಯ. 2 ದಿನದಿಂದ ನಂತರ ಹೊತ್ತೋದೇ ಇಲ್ಲ. ಬಲ್ಬ್ ಚೇಂಜ್ ಮಾಡಿದ್ರು, ಪ್ಲಗ್ ಚೇಂಜ್ ಮಾಡಿದ್ರು, ಏನೇನ್ ಮಾಡಿದ್ರು ಹೊತ್ತೋದಿಲ್ಲ. ಅವಾಗ ಏನ್ ಮಾಡ್ತಾರೆ? ಎಕ್ಸ್ಪರ್ಟ್ ಅನ್ನ ಕರಿಬೇಕಾಗತ್ತೆ. ಆ ಎಕ್ಸ್ಪರ್ಟ್ ನಾನೇ ಆಗಿದ್ರೆ ಅಲ್ವಾ? ಆ ಎಕ್ಸ್ಪರ್ಟ್ ನಾನೇ ಆಗಿದ್ರೆ ಉತ್ತಮನೋ? ಹಾಲೆಲೂಯ. ಹಾಗೆ ನಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ಆ ಎಕ್ಸ್ಪರ್ಟ್ ನಾನೇ ಆಗಿರ್ಬೇಕು. ಇಲ್ಲದಿದ್ರೆ ಆ ಸಮಸ್ಯೆಯಲ್ಲಿ ಸೈತಾನ ನಮ್ಮನ್ನ ಜಜ್ಜಿ 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 ಬಾಯಿ ಎತ್ತಲಿಕ್ಕೆ ಇಲ್ದಾಗೆ ಮಾಡಿಟ್ಟಿರ್ತಾನೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಯಾವುದೇ ನೆನಪು ಬರಲ್ಲ ಆಗ. ಎಷ್ಟು ದೇವರ ವಾಕ್ಯ ಗೊತ್ತಿದ್ರು ನೆನಪಿಗೆ ಬರಲ್ಲ. ಏನ್ ಹೇಳ್ತೀರಿ ಬ್ರದರ್? ಬರೋದೇ ಇಲ್ಲ. ಬಾಯಿ ಎತ್ತುವಂತಹ ತುಟಿ ಓಪನ್ ಮಾಡ್ಲಿಕ್ಕೂ ನನ್ನಿಂದ ಆಗಲ್ಲ, ಮನಸ್ಸೇ ಬರಲ್ಲ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಆದ್ರೆ ಈಗಲೇ ಸಿದ್ಧನಾಗುವವನಿಗೆ ಈಗಿನಿಂದಲೇ ಸಿದ್ಧನಾಗ್ತದೆ. ಈಗ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲದಾಗಲೇ ನಾನು ಸಿದ್ಧನಾದ್ರೆ ಒಂದು ದಿನ ನಾನು ಎಕ್ಸ್ಪರ್ಟ್ ಆಗಿರ್ತೇನೆ. ಹಾಲೆಲೂಯ. ಏನಕ್ಕೆ? ಬೋಧನೆ ಮಾಡ್ಲಿಕ್ಕೆ, ಗುಣಪಡಿಸ್ಲಿಕ್ಕೆ ಬೇಡಪ್ಪ, ನನ್ನ ಜೀವನದಲ್ಲಿ ಸಮಸ್ಯೆಯನ್ನ ಜಯಿಸ್ಲಿಕ್ಕೆ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ನಂತರ ಏನು ವರ್ಡ್ ಹೇಳತ್ತೆ? ವಾಕ್ಯ ಏನ್ ಹೇಳತ್ತೆ? ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವತಂತ್ರ ನೀಡುವುದು. ಯಾರು ಸತ್ಯವನ್ನು ಅರಿತುಕೊಳ್ತಾರೆ? ಯಾರು ಅರಿತುಕೊಳ್ತಾರೆ? ಜೋರಾಗಿ ಹೇಳಿ. ಅವನು ಯಾರು? ಶಿಷ್ಯ. ಓಕೆ. ಅವನಿಗೆ ಏನಾಗತ್ತೆ? ಬೈಬಲ್ ನೋಡಿ ಹೇಳ್ಬೇಕು, ನಿಮ್ಮ ಯೋಚನೆಯಿಂದ ಹೇಳ್ಬೇಡಿ. ಹಾಲೆಲೂಯ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಫಸ್ಟ್ ಆಫ್ ಆಲ್, ಮೊದಲನೇದಾಗಿ ನಾವು ಸತ್ಯವನ್ನ ಅರಿತುಕೊಳ್ಳುತ್ತೇವೆ. ಯಾರು ಅರಿತುಕೊಳ್ತಾರೆ? ಭಕ್ತರು, ಶಿಷ್ಯರು. ಯಾರು ಶಿಷ್ಯರು? ದೇವರ ವಾಕ್ಯಕ್ಕೆ ಅನುಸಾರವಾಗಿ ಆಲ್ರೆಡಿ ನಡೀಲಿಕ್ಕೆ ಪ್ರಯತ್ನಿಸ್ತಾ ಇರುವವರು. ಹಾಲೆಲೂಯ. ಹಾಲೆಲೂಯ. ದೇವರೇ 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 ಅನ್ನುವರಲ್ಲ. ಹಾಲೆಲೂಯ. ಅವರ್ಯಾರು? ಭಕ್ತರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಹೀಗೆ ಈ ಬೋಧನೆಯನ್ನು ಕೇಳ್ತಾ ಇರುವಾಗ ಹಳೆದಕ್ಕೆ ಹೊಸದನ್ನು ಮಿಕ್ಸ್ ಮಾಡಬೇಕೋ ಅದು ನಿಮಗೆ ಬಿಟ್ಟಿದ್ದು. ಯೇಸು ಸ್ವಾಮಿ ಹೇಳ್ತಾರೆ, ಹಳೆ ಚೀಲದಲ್ಲಿ ಹೊಸ ಮದ್ಯವನ್ನ ಬೆರೆಸ್ಲಿಕ್ಕೆ ಆಗತ್ತೆ.
ಏನ್ ಹೇಳ್ತಾರೆ? ಏನಾಗತ್ತಂತೆ ಬೆರೆಸಿದ್ರೆ? ಎಲ್ಲ ಹೊಡೆದೋಗತ್ತೆ. ಅದಕ್ಕೆ ನೀವು ಹಳೇದು ಗೊತ್ತಿದ್ದಕ್ಕೆ ಇದನ್ನು ಮಿಕ್ಸ್ ಮಾಡಬೇಡಿ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ದೇವರು ಒಂದು ಸಾಮರ್ಥ್ಯವನ್ನು ಹೇಳ್ತಾನೆ. ಒಬ್ಬನು ಶ್ರೀ ಸಾಮ್ರಾಜ್ಯದ ಬಿತ್ತಲಿಕ್ಕೆ ಹೋದ. ಅವನು ಒಳ್ಳೆಯದನ್ನೇ ತನ್ನ ಬೊಕ್ಕಸದಿಂದ ಹೊರ ತರುತ್ತಾನೆ. ಈ ಒಳ್ಳೆಯದನ್ನ, ಹೊಸದನ್ನ ಹಳೆಯದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ? ನಮ್ಮ ಲೈಫ್ ಹಾಳಾಗತ್ತೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಆದ್ರಿಂದ ಒಂದು ದಿನ ಕೇಳಿ ಮತ್ತೊಂದು ದಿನ ಬರದವರಿಗೆ ಇದು ಸಮಸ್ಯೆ ಆಗತ್ತೆ. ಇಲ್ಲಿ ಈ ರೀತಿ ನಾವು ಬೋಧಿಸ್ತಾ ಇರುವಾಗ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಳೆಯದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಳೇದು ಹಳೇದೇ. ಹಳೆ ವೈನಿಗೆ ಒಳ್ಳೆ ಟೇಸ್ಟ್, ಹೊಸ ವೈನಿಗೆ ಒಳ್ಳೆ ಟೇಸ್ಟ್. ವೆರಿ ಗುಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಹಾಗೆ ಹಲ್ಲೆಲೂಯಾ, ಯೇಸುವೆ ಸ್ತೋತ್ರ. ಆದ್ರೆ ಯೇಸು ಸ್ವಾಮಿ ಕುಡಿಸಿದ ಒಳ್ಳೆ ವೈನ್ ಹೊಸ ವೈನಿಗೆ ಟೇಸ್ಟ್ ಇತ್ತೋ? ವೆರಿ ಗುಡ್. ಹಲ್ಲೆಲೂಯಾ. ಈಗ ಕನ್ಫ್ಯೂಷನ್. ಹೊಸದಕ್ಕೂ ಟೇಸ್ಟ್ ಇದೆ, ಹಳೆದು ಟೇಸ್ಟ್. ಯಾವುದಕ್ಕೂ ಹೊಸದಕ್ಕೂ ಟೇಸ್ಟ್ ಇದೆ, ಒಳ್ಳೆದಕ್ಕೂ ಟೇಸ್ಟ್ ಇದೆ? ದೇವರ ವಾಕ್ಯಕ್ಕೆ, ಸತ್ಯಕ್ಕೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಹಲ್ಲೆಲೂಯಾ. ಯಾರು ಸತ್ಯವನ್ನು ಅರಿತುಕೊಳ್ತಾರೆ? ಶಿಷ್ಯರು. ಕ್ರೈಸ್ತ ಮಕ್ಕಳು ಅಂತ ಹೇಳೋದೇ ಇಲ್ಲ ನಾನು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಶಿಷ್ಯರು. ಹಲ್ಲೆಲೂಯಾ. ಯೇಸುವೆ ವಂದನೆ. ಯಾರು? ಶಿಷ್ಯರು. ಶಿಷ್ಯರು ಯಾರು? ಯೇಸುವಿನ ಮಾತುಗಳನ್ನು ಕೇಳಿ ಅದರಂತೆ ಕಾರ್ಯ ಮಾಡುವವರು, ಸತ್ಯವನ್ನು ಅರಿತುಕೊಳ್ತಾರೆ. ಆ ಸತ್ಯ ಅವರಿಗೆ ಬಿಡುಗಡೆಯನ್ನ ಕೊಡುತ್ತೆ. ಹಲ್ಲೆಲೂಯಾ. ಇನ್ನು ನಾವು ಅನೇಕ ಬಂಧನಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ಈ ಬಂಧನಗಳಲ್ಲಿ ಸಿಕ್ಕಾಕೊಂಡಿರೋದು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಸತ್ಯವನ್ನ ಅರಿಯಬೇಕು. ಸತ್ಯ ಅಂದ್ರೆ ಏನು? ರಹಸ್ಯ. ದೇವರ ವಾಕ್ಯದಲ್ಲಿರುವ ಸತ್ಯ ಅಂದ್ರೆ ರಹಸ್ಯ. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಎಂದಿಗೂ ಬದಲಾಗದೇ ಇರುವಂಥದ್ದು. ಭೂಮಿ ಆಕಾಶ ಅಳಿದು ಹೋದರೂ, ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರಕಾಶಹೀನರಾದರೂ ದೇವರ ಮಾತು ಅಳಿಯೋದಿಲ್ಲ. ಅದು ಎಂದಿಗೂ ಸತ್ಯ. ವಿಜ್ಞಾನ ಬದಲಾಗತ್ತೆ, ಸೈನ್ಸ್ ಚೇಂಜಸ್, ಮೆಡಿಸಿನ್ ಚೇಂಜಸ್, ಬಟ್ ಗಾಡ್ಸ್ ಮೆಡಿಸಿನ್ ಡಸಂಟ್ ಚೇಂಜ್. ದೇವರ ವಾಕ್ಯದಲ್ಲಿರುವ ಏನು ಮದ್ದು, ಉಪಚಾರ ಯಾವತ್ತು ಬದಲಾಗೋದಿಲ್ಲ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ವಿಜ್ಞಾನಕ್ಕೆ ಒಂದು ಪರಿಮಿತಿ ಇದೆ, ಲಿಮಿಟ್ ಇದೆ. ಸೈನ್ಸಿಗೆ ಒಂದು ಲಿಮಿಟ್ ಇದೆ. ಅಲ್ಲಿ ತನಕ ಮಾತ್ರ ಅದು ವರ್ಕ್ ಆಗತ್ತೆ. ಅದರ ಬಿಯಾಂಡ್, ಅದಕ್ಕೆ ಮೇಲೆ ಕಾರ್ಯ ಮಾಡುವಂಥದ್ದು ಯಾವುದು? ದೇವರ ಮಾತು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಸತ್ಯ ಯಾರಿಗೆ ಗೊತ್ತಾಗತ್ತೆ? ಶಿಷ್ಯರಿಗೆ ಮಾತ್ರ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ಮಂದಿಗೆ ಸತ್ಯ ಅರ್ಥಕೊಳ್ಳಿಕ್ ಬೇಕು? ವೆರಿ ಗುಡ್. ಹಲ್ಲೆಲೂಯಾ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಪ್ರತಿ ತಿಂಗಳು ಬರಬೇಕು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ನಾವು ಆಗ ಕೇಳಿದ್ವಿ, ಫಸ್ಟ್ಗೆ ಏನ್ ಕೇಳಿದ್ವಿ? ಫಸ್ಟ್ ಇವರು ಬೋಧಿಸುವ ಮೊದಲು ಏನ್ ಕೇಳಿದ್ವಿ? ಸೈತಾನ ಇದ್ದಾನೋ? ಇಲ್ಲಿ ಇದ್ದಾನೋ? ಯೋಬನ ಗ್ರಂಥದಲ್ಲಿ ಇದ್ದ. ಯೇಸು ಸ್ವಾಮಿ ಉಪವಾಸ ಮಾಡಿ ಹೊರಗೆ ಬಂದಾಗ ಇದ್ದ. ಮತ್ತೆಲ್ಲಿದ್ದ? ಆ ಬೋಧನೆ ಅಲ್ಲೇ ನಿಲ್ಲಿಸಿದ್ವಿ ಅಲ್ವಾ? ಮಾರ್ಕ್ ಚಾಪ್ಟರ್ 13 ವರ್ಸ್ 18. ಸತ್ಯ ನಮಗೆ ಏನ್ ಮಾಡತ್ತೆ? ಬಿಡುಗಡೆ ಕೊಡತ್ತೆ. ಯಾವುದರಿಂದ? ನನ್ನಲ್ಲಿರುವ ಅಪನಂಬಿಕೆಗಳಿಂದ. ಹೇಳೋಣ, ಸತ್ಯ
ನಮ್ಮನ್ನು ಅಪನಂಬಿಕೆಗಳಿಂದ ಅಸತ್ಯಗಳಿಂದ ಬಿಡುಗಡೆಗೊಳಿಸುತ್ತದೆ. ಸತ್ಯವು ನಮ್ಮನ್ನು ಅಪನಂಬಿಕೆಗಳಿಂದ ಅಸತ್ಯಗಳಿಂದ ಬಿಡುಗಡೆಗೊಳಿಸುತ್ತದೆ. ಓಕೆ, ಚಾಪ್ಟರ್ 13 ವರ್ಸ್ 18, 13ನೇ ಅಧ್ಯಾಯ 18ನೇ ವಾಕ್ಯ ಓದೋಣ. ಇಲ್ಲ, ನಾನು ಮಾರ್ಕ್ 13 ಹೇಳಿದಲ್ವಾ ಅಥವಾ ಮ್ಯಾಥ್ಯೂ? ಅವಾಗ ತೆಗೆದಿದ್ದು ಮಾರ್ಕ್ ಅಲ್ಲ 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 ಅಲ್ಲ, ಸಾರಿ. ಅನಂತರ ಸದ್ದುಕಾಯರು ಯೇಸು ಸ್ವಾಮಿಗೆ ಬಳಿಗೆ ಬಂದು ಸತ್ತ ಮೇಲೆ ಇಲ್ಲ ಒಂದೇ ನಿಮಿಷ. ಮ್ಯಾಥ್ಯೂ 13:18, ಸಾರಿ. ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಕೊಂಕಣಿ ಮಾತ್ರ ಅರ್ಥ ಆಗುವವರು ಯಾರಿದ್ದೀರಿ? ಒಬ್ರಿದ್ದಾರೆ. ಓಕೆ, ಇನ್ಯಾರು ಬೇರೆ ಭಾಷೆಯಿಂದ ಬಂದವರು ಕನ್ನಡ ಅರ್ಥ ಆಗೋದಿಲ್ಲ? ಎನಿಬಡಿ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಇಂಗ್ಲಿಷ್? ಯಾರಾದ್ರೂ ಇದ್ದೀರಿ? ಅಥವಾ ಹಿಂದಿ? ಓನ್ಲಿ ಇಂಗ್ಲಿಷ್. Okay, so I will communicate in both language, Kannada and Konkani. So it will be easy for you. Hallelujah. Hallelujah. येशुवे स्तोत्र. देवाचे उतार म्हणता, काले आमका सुटका दिता. काले सुटका दिता. No. I'm not asking from this. I'm going back now again. So I have not preached in Konkani. देवाचे उतार म्हणता, जो कोण मुझे ऐकून ते पाळता तो म्हजो शीस. जो कोण मिसा करता, रोजरी करता, या मागण्या करता, ताका जेजू म्हणना तो म्हजो शीस म्हणून. आता तुम्ही समजून घेनाकात की हांव तेरस्करच्यान विरोधी आसा म्हणून. पुरा गेम पुरा पळोवन येयला. हालेलुया. येशुवे स्तोत्र. आणि तुमकां दाखलो जायचेला म्हणजे रोज सरी आसा. येशुवे स्तोत्र. येशुवे वंदने. येशुवे आराधने. जेजू म्हणटा, कोण मुझे आता ऐकून ते पाळतात गी ती जावन आसात म्हजे शीस. हालेलुया. येशुवे स्तोत्र. कोण जावन आसा शीस? कोण ऐकून पाळता ती जेजूचे शीस जावन आसा. तांकां सत समजतले, सत तांकां सुटका दितले. हालेलुया. नेक्स्ट येताना तुम्ही कोंकणी बायबल हाडीच. समजता गी? ಹಾಲೆಲೂಯಾ. ಎರಡು ಭಾಷೆಯಲ್ಲಿ ಮಾಡುವಾಗ ಯಾರಿಗೆ ಎರಡು ಭಾಷೆ ತಿಳಿಯುತ್ತದೆ ಅವರಿಗೆ ಜಾಕ್ ಪಾಟ್. ಹಾಲೆಲೂಯಾ. ಯಾಕೆ? ಎರಡು ಸಲ ಕೇಳ್ತದೆ. ಒಂದು ವೇಳೆ ಅಲ್ಲೂ ಕೇಳಿಸದಿದ್ರೆ ಈ ರೆಕಾರ್ಡಿಂಗ್ ಯೂಟ್ಯೂಬ್ ಅಲ್ಲಿ ಇರತ್ತೆ, ನೀವು ಮತ್ತೆ ಮತ್ತೆ ಕೇಳಬೇಕು. ಮತ್ತೆ ಕೇಳಿದಾಗ ಏನಾಗತ್ತೆ? ರೋಮನ್ಸ್ 10:17 ಅಲ್ಲಿ ಏನ್ ಮಾರ್ಕ್ ಮಾಡಿದ್ರೆ ಆಗ ಅಲ್ಲೇ ಬೆರಳು ಇಟ್ಕೊಳ್ಳಿ. ನಾನು ಮತ್ತೆ ಅಲ್ಲಿಗೆ ಹಿಂದೆ ಬರ್ತೇನೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಇದು ಟ್ರಾನ್ಸ್ಲೇಷನ್ ಒಂದು ರೀತಿಯಲ್ಲಿ. ಇಂಗ್ಲಿಷ್ ಅಲ್ಲಿ ಹೀಗೆ ಟ್ರಾನ್ಸ್ಲೇಷನ್ ಇದೆ, faith comes by hearing and hearing by the word of God. ಯೇಸುವಿನ ಮಾತುಗಳನ್ನು ಪದೇ ಪದೇ ಕೇಳಿಸುವುದರ ಮೂಲಕ ವಿಶ್ವಾಸ ಬರುತ್ತದೆ. ವಿಶ್ವಾಸ ವಿಲ್ ಕಮ್ ಬಿಕಾಸ್ ಇಟ್ ಈಸ್ ದೇರ್ ಇನ್ ದ ವರ್ಡ್. ವಾಕ್ಯದಲ್ಲಿ ವಿಶ್ವಾಸ ಇದೆ. ಅದು ವಿಶ್ವಾಸ ಯಾರು? ದೇವರದು. ದೇವರ ಮಾತಿನಲ್ಲಿರುವ ದೇವರಂತಹ ವಿಶ್ವಾಸ ಎಲ್ಲಿದೆ? ಅವರ ಮಾತಿನಲ್ಲಿದೆ. ಕಾನ್ಫಿಡೆನ್ಸ್. ದೇವರಿಗೆ ತಾನು ಹೇಳಿದ ಮಾತಿನಲ್ಲಿ ಒಂದು ಚೂರು ಸಂಶಯ ಇಲ್ಲ. ಹಾಲೆಲೂಯಾ.
ಆದ್ರಿಂದ ಏನಿದೆ ಅದರಲ್ಲಿ? ಸಂಪೂರ್ಣ ವಿಶ್ವಾಸ ಆ ವಾಕ್ಯದಲ್ಲಿದೆ. ಆ ವಾಕ್ಯವನ್ನು ನಾನು ಯಾವಾಗ ಪದೇ ಪದೇ ಕಿವಿ ಕೊಟ್ಟು ಅದನ್ನೇ ಕೇಳಿಸ್ತೇನೋ ಆ ವಿಷಯದಲ್ಲಿ, ಹೇಳಿ, ಆ ವಿಷಯದಲ್ಲಿ, ಆ ಸಂಗತಿಯಲ್ಲಿ ನನಗೆ ವಿಶ್ವಾಸ ಬರುತ್ತೆ. ಈಗ विश्वास कसा? विश्वास देवाच्या उतरांत असा. देवाचा उतरांत कोणाचा विश्वास असा? देवाचा विश्वास असा. तो विश्वास कोणाचो? देवाचो. तो विश्वास परिपूर्ण जावन असा, कॉन्फिडेंट. ताका काय? दुबावना. जेन्ना हांव देवाचे उतार परत्यान 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 आयकता, तर त्या उतरा विशयांत, या त्या विशयांत म्हाका असो तो फेथ, विश्वास वाडटा. कित्याक हांव कानांतल्यान आयकता आनी म्हज्या काळजांत ते ओमता. केदारा म्हजे थंय तो विश्वास प्रकट जाता. केदारा आपापींत हांव ते तोंडांतल्यान भायर काडटा. हालेलुया, हालेलुया, हालेलुया. प्रेज द लॉर्ड, प्रेज द लॉर्ड. हालेलुया, हालेलुया. येशुवे स्तोत्र, येशुवे वंदने. त्या उतरात म्हाका असो तो विश्वास केदाळा वाडटा. केदाळा हांव ते परत परत आयकून उसारता आनी म्हज्या काळजांत ओमता, कानांत आयकता. तवळ म्हजे थंय आसचो त्या विशयांत, इन दॅट मॅटर, इन दॅट पर्टिक्युलर थिंग माय फेथ विल बी ಇನ್ಕ್ರೀಸ್ಡ್. ಆ ವಿಷಯದಲ್ಲಿ ನಾನು ಏನು ಕೇಳ್ತಾ ಇದ್ದನೋ ಆ ವಿಷಯದಲ್ಲಿ ಮತ್ತೆ ಮತ್ತೆ ನಾನು ಕೇಳಿಸುವುದರ ಮೂಲಕ ನನ್ನಲ್ಲಿ ವಿಶ್ವಾಸ ಬರುತ್ತೆ ಆ ವಿಷಯಕ್ಕೆ. ಹಾಲೆಲೂಯಾ. ಇದು ಎಲ್ಲದರಲ್ಲೂ ಅಲ್ಲ. ಸೊ ಎಲ್ಲಾ ವಾಕ್ಯದಲ್ಲಿ, ಎಲ್ಲಾ ವಿಷಯದಲ್ಲಿ ನಾನು ವಿಶ್ವಾಸ ಬರಬೇಕಾದ್ರೆ ಏನ್ ಮಾಡ್ಬೇಕು? ಆ ವಿಷಯದಲ್ಲಿ ನಾನು ಬೋಧನೆಯನ್ನ ಕೇಳ್ಬೇಕು. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಮ್ಮೆಲ್ಲರಲ್ಲಿ ಒಂದು ವಿಶ್ವಾಸ ಇದೆ. आमच्या सगळ्यात एक तरासो विश्वास असा. ಯಾವ್ದದು? कोणसो तो? ದೇವರಿದ್ದಾರೆ, ದೇವರಿಗೆ ಶಕ್ತಿ ಇದೆ, ದೇವರಲ್ಲಿ ಸಾಮರ್ಥ್ಯ ಇದೆ, ದೇವರಲ್ಲಿ ಆ ಪ್ರೀತಿ ಇದೆ, ದೇವರಲ್ಲಿ ಕರುಣೆ ಇದೆ. ಇದೆಲ್ಲವನ್ನ ನಾವು ಹೇಗೆ ಅರ್ಥಕೊಂಡ್ವಿ? ಶುಭ ಸಂದೇಶದ ಮೂಲಕ. ಹಾಲೆಲೂಯಾ. ಯಾರು ಫಲ ಪಡ್ಕೊಂಡ್ರು? ಯಾರು ಅದನ್ನು ಒಪ್ಪಿಕೊಂಡ್ರು? ಯಾರು ಅದನ್ನು ಪದೇ ಪದೇ ಕೇಳಿಸ್ಕೊಳ್ತಿದ್ರು? ಯಾರು ಆ ಶುಭ ಸಂದೇಶವನ್ನು ಮತ್ತೆ ಮತ್ತೆ ಕೇಳಿಸ್ತಿದ್ರು? ಅವರಲ್ಲಿ ಆ ವಿಷಯಗಳಲ್ಲಿ ವಿಶ್ವಾಸ ಹುಟ್ಟಿದೆ. ಹಾಲೆಲೂಯಾ. ಈಗ ನಾವು ಕೇಳ್ತಾ ಇರುವಂತ ವಿಷಯ ಅದಕ್ಕಿಂತ ಮೇಲಿನವುಗಳು. ಆದ್ರಿಂದ ಇದನ್ನ ಪದೇ ಪದೇ ಯಾರು ಕೇಳಿಸ್ಕೊಳ್ತಿರೋ ಅವನಿಗೆ ಈ ವಿಷಯಗಳಲ್ಲಿ ವಿಶ್ವಾಸ ಹೆಚ್ಚುತ್ತೆ, ಅವನು ಬೆಳೆಯುತ್ತಾನೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಏನ್ ಕೇಳಿದೇವಿ? ಕೊಂಕಣಿ ಅರ್ಥದಲ್ಲಿ, ಬಾಯ ಅರ್ಥದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಹೇಗೆ ವಿಶ್ವಾಸ ಹುಟ್ಟತ್ತೆ? ಶುಭ ಸಂದೇಶವನ್ನ, ಯೇಸುವಿನ ಮಾತನ್ನ ಪದೇ 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 ಆಲಿಸಿಕೊಳ್ಳುವುದರಿಂದ. ಅದು ಇಲ್ಲಿಂದ ಬೈಬಲಿಂದ ತೆಗೆದು ಓದಿದ್ರೆ ಏನಾಗತ್ತೆ? ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ವಾಕ್ಯ ಓದಿದ್ರೆ ಆಗತ್ತೆ ಆಗತ್ತೆ ಅಂತ ಹೇಳಿದ್ರೆ ನಮ್ ಟೈಮ್ ವೇಸ್ಟ್ ಮಾಡ್ತಾ ಇರ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಡಾಕ್ಟರ್ ಕಲಿಯುವಾಗ ಪುಸ್ತಕದಲ್ಲಿ ಇದ್ದದನ್ನ ಡೈರೆಕ್ಟ್ ಫೀಡ್ ಮಾಡ್ಕೊಂಡಿದ್ರೆ ಸೂಜಿ ಚುಚ್ಲಿಕ್ಕೆ ಆಗ್ತಿತ್ತು. ಪ್ರಾಕ್ಟಿಕಲ್. ಹಾಲೆಲೂಯಾ. ಸೊ ದಟ್ ಈಸ್ ವೈ. ಆದ್ರಿಂದಲೇ ದೇವರ ವಾಕ್ಯನ ಹೇಳುತ್ತೆ, ಯಾರು ಪ್ರಾಕ್ಟಿಕಲ್ ಆಗಿ ಲೈಫ್ ಅಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸ್ಲಿಕ್ಕೆ ಹೋಗ್ತಾರೋ ಅವನು ಶಿಷ್ಯ. ಹೂ ವಿಲ್ ಬಿ ದ ಡಾಕ್ಟರ್? ಯಾರು ಡಾಕ್ಟರ್ ಆಗ್ತಾರೆ? ಕಲ್ತವನಲ್ಲ. ಯಾರು ಕಲ್ತದ್ದನ್ನ ಉಪಯೋಗಿಸ್ಲಿಕ್ಕೆ ಅಭ್ಯಾಸಿಸ್ತಾನೋ ಅವನು ಪ್ರೋಸೆಸ್ ಅಲ್ಲಿ ಇದ್ದಾನೆ. ಹಾಲೆಲೂಯಾ. ಅವರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಅಂತವರು ಕೆಲವರು 10, ಕೆಲವರು 20, ಕೆಲವರು 30, ಕೆಲವರು 60, ಕೆಲವರು 100%. ಎಷ್ಟು ಡಾಕ್ಟರ್? ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಆದ್ರಿಂದ ನಾನು ಬರೇ ದೇವರ ವಾಕ್ಯವನ್ನು ಕೇಳಿದ್ರೆ ಸಾಕು, ನಾನು ಗುಣ ಹೊಂದಿದ್ರೆ ಸಾಕು ಅಂತ ಇರುವವನು ಆ ಪರ್ಟಿಕ್ಯುಲರ್ ದಿನ ಗುಣ ಹೊಂದಿರ್ತಾನೆ, ಸೌಖ್ಯ ಪಡ್ಕೊಳ್ತಾನೆ,
ಅವನು ಪೂರ್ತಿ ತಿಳ್ಕೊಳ್ಳೋದೇ ಇರೋದ್ರಿಂದ ಅದು ರೋಗ ಮತ್ತೆ ಅಟ್ಯಾಕ್ ಆಗತ್ತೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇದು ನನ್ನ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್, ಅನುಭವ. ಹಾಲೆಲೂಯ. ಯೇಸುವೆ ಸ್ತೋತ್ರ. ಸರಿ ಮೆಡಿಸಿನ್ ಫಾಲೋ ಮಾಡದಿದ್ರೆ ಅಗೇನ್ ಇನ್ಫೆಕ್ಷನ್ ಆಗತ್ತೆ. ದಿಸ್ ಇಸ್ ದ ಸೇಮ್ थिंग. हालेलुया. आम्ही देवाचे उतार खाली ऐकल्यावर पुरवून चिंता झाल्यार आम्ही मोसा आता सांग. आम्ही देवाचे उतार परत परत ऐकल्यावरवी आमका त्या विषयात भावार्थ आमचो वाढता. आणि भावार्थ वाढता केदाना हांव ती विषय संगत म्हणजे जिवितांत मेतेर करता, इन्वॉल्व करता आणि जियता. हालेलुया. हालेलुया. प्रेज द लॉर्ड. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ आराधने. भूक शिकले कोडले कोणी डाक्टर जायना. हालेलुया. तो केदाला काय अभ्यास करता, तेदाला तो एक्सपर्ट जाता. हालेलुया. मग काही रांधून घेता पण एक्सपर्ट नाही. म्हणजे बायलेकडे 2 बटाटे आणि 1 कॅरेट दिला ते एक निस्ते करून सोडता. हालेलुया. तुम्ही हंगा टॅलेंटेड असात, ते रांधून ಗೊತ್ತುನತ್ಲೆ तो स्वतः ತಕತ್ತೆ ಏನ ತಕತ್ತೇನ ಏನ ते असलेದಲ್ಲ जाते ಅಲ್ಲೇ. ಹೋಗಿರಿ, ಹೌದಾ ಇಲ್ಲ? ನನ್ನ ಹೆಂಡತಿ ಹತ್ರ ಒಂದು ಬಟಾಟೆ 1 ಕ್ಯಾರೆಟ್ ಕೊಟ್ರೆ ಬೇರೆ ಏನ್ ಬೇಕಂತ ಇಲ್ಲ, ಅಷ್ಟರಲ್ಲೇ ಒಂದು ಒಳ್ಳೆ ಊಟವನ್ನ ಅವಳು ಬಡಿಸಿರ್ತಾಳೆ. ಅದೇ ನನ್ನ ಹತ್ರ ನೀವು ಹೇಳಿದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ, ಬೀನ್ಸ್ ಇದ್ರೆ ಚೆನ್ನಾಗಿತ್ತು, ಅದ್ರಲ್ಲಿ ಹೀಗಿತ್ತು ಒಳ್ಳೆದಿತ್ತು ಅಂತ ನಾವು ಹೇಳ್ತೇವೆ. ಹಾಗೆ ದೇವರ ವಾಕ್ಯವನ್ನ ಸತ್ಯವನ್ನ ಅರಿಯದವರು ಹೀಗೆ ಮಾತಾಡ್ತಾ ಇರ್ತಾರೆ. ದೇವರು ಯಾಕೆ ನಮಗೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ, ದೇವರಲ್ಲಿ ನಂಬಿನೂ ಹೀಗೆ ಇದ್ದೇವಲ್ಲ, ಏನ್ ಮಾಡೋದು, ದೇವರು ಕೊಟ್ಟಿರೋದು. ದೇವರು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. 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 ಚಾಪ್ಟರ್ 13 verse 18. ಮ್ಯಾಥ್ಯೂ ಚಾಪ್ಟರ್ 13. ಮತ್ತಾಯ ಶುಭ ಸಂದೇಶ 13ನೇ ಅಧ್ಯಾಯ 18ನೇ ವಾಕ್ಯ. ಮಾತೆವ ಶುಭ ಸಂದೇಶ 18ನೇ ಓಲ್ಡ್. ಈಗ ಬಿತ್ತುವವನ ಸಾಮರ್ಥ್ಯ ಅರ್ಥವನ್ನು ಕೇಳಿ, ಒಬ್ಬನ ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ ಕೇಡಿಗಳು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದಿರುತ್ತಾನೆ. ಇವನು ಕಾಟಾರಿಯಲ್ಲಿ ಬಿದ್ದ ಬೀಜವನ್ನು ನೋಡುತ್ತಾನೆ. ಸಾಕು ಸಾಕು. ಮತ್ತೆ ಇನ್ನೊಬ್ರು ಯಾರಾದ್ರೂ ಓದ್ತೀರಿ? ಬ್ರದರ್ ಓದ್ತೀರಿ? ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ. ಇಲ್ಲ, ಫಸ್ಟ್ ಸೇಮ್ ಲೈನ್ 18 and 19. ಬಿತ್ತುವವನ ವಿಷಯವಾದ ಸಂವಾದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದುಕೊಳ್ಳುತ್ತಾನೆ. ಓಕೆ, ಇಲ್ಲಿ ಏನ್ ಕೇಳಿದ್ವಿ? ಈಗ ಬೈಬಲ್ ಟ್ರಾನ್ಸ್ಲೇಷನ್ ಬೇರೆ ಆದ್ರೂ ಅದರಲ್ಲಿ ಏನಿದೆ? ಸೇಮ್ ಇದೆಯೋ? ಓಕೆ, ವೆರಿ ಗುಡ್. ಹಾಲೆಲೂಯ. ಏನಿದೆ? ದೇವರ ವಾಕ್ಯವನ್ನ ಬಿತ್ತಿದ ತಕ್ಷಣ ಸೈತಾನ ಬಂದು ಅದನ್ನ ತೆಗೆದೆಸೆಯುತ್ತಾನೆ. ತಕೊಂಡೋಗ್ತಾನ, ತೆಗೆದೆಸೆಯುತ್ತಾನೆ. ಯಾಕೆ? ಅವನಿಗೂ ಬೇಡ ಅದು. ಹಾಲೆಲೂಯ. ಅದು ಅವನಲ್ಲಿ ಕೆಲಸ ಮಾಡಲ್ಲ. ಅದು ಯಾರಲ್ಲಿ ಕೆಲಸ ಮಾಡತ್ತೆ? ನಮ್ಮಲ್ಲಿ ಕೆಲಸ ಮಾಡತ್ತೆ. ಯಾವಾಗ ಕೆಲಸ ಮಾಡತ್ತೆ? ನಾನು ಅದನ್ನ ಚೆನ್ನಾಗಿ ಕೇಳಿಸಿಕೊಳ್ಳುವಾಗ ಅದು ನನ್ನಲ್ಲಿ ಕೆಲಸ ಮಾಡತ್ತೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ನಾವು ಯಾರ ಹತ್ರ ಆದ್ರೂ ಒಂದು ಏನೋ ವಿಷಯ ಕೇಳಲಿಕ್ಕೆ ಹೋದೆವು, ಅಲ್ಲಿ ಕೇಳಿಸ್ಕೊಂಡೆವು, ಮನೆಗೆ ಬಂದೆವು, ಆದ್ರೆ ನಮಗೆ ಅದರಲ್ಲಿ ನೆನಪಿಲ್ಲ. ಆಗ ನಾವೇನ್ ಮಾಡ್ತೇವೆ? ಆ ಕೇಳಿಸಿಕೊಂಡದ್ದನ್ನ ಮತ್ತೆ ರೀಪ್ಲೇ ಮಾಡ್ತೇವೆ. ಹೌದಾ? ಈಗ ಸೂಜಿ ಚುಚ್ಲಿಕ್ಕೆ ಹೋದ್ರು ಡಾಕ್ಟರ್,
ಆಗ ಏನೋ ಒಂದು ಡೌಟ್ ಬಂತು. ಆಗ ಏನ್ ಮಾಡ್ತೀರಿ? ನೀವು ಕೇಳಿಸಿಕೊಂಡದ್ದನ್ನ ರೀಪ್ಲೇ ಮಾಡ್ತೀರಿ. ಹಾಲೆಲೂಯ, ಹಾಲೆಲೂಯ, ಯೇಸುವೇ ಸ್ತೋತ್ರ. ಯಾವುದೋ ಒಂದು ಹೊಸ ರೆಸಿಪಿ ನಾವು ಟಿವಿಯಲ್ಲಿ ನೋಡಿದೆವು, ಕರೆಂಟೇ ಹೋಯ್ತು. ಈಗ ಅದನ್ನು ಮಾಡ್ಲಿಕ್ಕೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ. ಈಗ ಏನ್ ಮಾಡ್ತೇವೆ? ರೀಕಲೆಕ್ಟ್ ಮಾಡ್ತೇವೆ. ಹಾಲೆಲೂಯ. ಆದ್ರೆ ರೀಕಲೆಕ್ಟ್ ಮಾಡಿದ್ರಲ್ಲಿ ತಪ್ಪಿದ್ರೆ ಆ ಕೆಲಸ ಹಾಳಾಗಿರುತ್ತೆ. ಹಾಲೆಲೂಯ. ಆಗತ್ತೇನೋ, ಆದ್ರೆ ಅದಕ್ಕೆ ಬೇಕಾದ ಸ್ವಾದ ಅಥವಾ ಪರಿಪೂರ್ಣತೆ ಬರಲ್ಲ. ಹಾಲೆಲೂಯ, ಹಾಲೆಲೂಯ. ಆದ್ರಿಂದ ಸ್ವಾಮಿ ಹೇಳ್ತಾರೆ, ನೀವು ಕೇಳೋದನ್ನ ಎಚ್ಚರಿಕೆಯಿಂದ ಕೇಳಿ. ಯಾಕೆ? ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ಇನ್ ನೆನಪಿಡ್ಬೇಕು. ಏನ್ ನೆನಪಿಡ್ಬೇಕು ಹೇಳೋಣ? ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ಹೌದಾ? ಇದ್ದವನಿಗೆ ಕೊಡೋದಾದ್ರೆ ಇಲ್ಲದವನಿಗೆ, ಇಲ್ಲದವನಿಂದ ಇರುವ ಕಿಂಚತ್ತನ್ನು ತೆಗೆದುಕೊಳ್ಳಲಾಗುವುದು. ಇಲ್ಲದವನಿಂದ ಇದ್ದದ್ದನ್ನು ಹಿಂದೆ ತೆಗೆದುಕೊಳ್ಳಲಾಗುವುದು. ಹಾಲೆಲೂಯ, ಯೇಸುವೇ ಸ್ತೋತ್ರ. ಇದು ಯಾರ ಬಗ್ಗೆ ಹೇಳಿದ್ದು? ಇದು ಯಾರ ಬಗ್ಗೆ ಹೇಳಿದ್ದು? ನಮ್ಮ ಬಗ್ಗೆನೆ. ಹಾಲೆಲೂಯ. ಇಲ್ಲಿಂದ ಹೊರಗಿರೋ ಬಗ್ಗೆ ಎಲ್ಲ ಯಾರು ಕಿವಿ ಕೊಡ್ತಿದ್ದೀರಿ ಅವ್ರ ಬಗ್ಗೆನೆ. ಹಾಲೆಲೂಯ, ಯೇಸುವೇ ಸ್ತೋತ್ರ. ನಾನು ನನ್ನನ್ನ ಸೇರಿಸಿ ಹೇಳ್ತಾ ಇದ್ದೇನೆ, ನಿಮ್ಮನ್ನು ನೀನು ಅಂತ ಹೇಳ್ತಾ ಇಲ್ಲ. ಹಾಲೆಲೂಯ. ನಾವು, ಹಾಲೆಲೂಯ, ಈ ಬೋಧನೆ ನಾನು ಮಾಡ್ತಾ ಇರೋದು ನನಗೆ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ನಿಮಗೆ ಬೇಕಂದ್ರೆ ಹಿಡ್ಕೊಂಡು ಹೋಗ್ತೀರಿ, ಇಲ್ಲ ಯಾರಿಗೆ ಸಿಗತ್ತೆ? ನನಗೆ ಹಿಂದೆ ರಿಟರ್ನ್ ಸಿಗತ್ತೆ. ಹಾಲೆಲೂಯ. ಹಾಗಾದ್ರೆ ನನಗೆ ಇಲ್ಲಿ ಎಷ್ಟು ಮಂದಿ ಇದ್ದೀರಿ, ಅವ್ರದ್ದೆಲ್ಲ ಇಂತ ಏನಾಗತ್ತೆ? ನನಗೆ ಸಿಗತ್ತೆ. ಜಾಗ್ರತೆ ಮಾಡಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಯೇಸುವೇ ಸ್ತೋತ್ರ. ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೋದ ಮನೆಗೆ ಶಾಂತಿ ಎಂದು ಅರಸಿರಿ. ಆ ಮನೆಯಲ್ಲಿ ಶಾಂತಿಯನ್ನು ಬಯಸುವವನಿದ್ದರೆ ಅವನದನ್ನ ಪಡ್ಕೊಳ್ತಾನೆ. ಇಲ್ಲದೆ ಹೋದರೆ ನಿಮ್ಮಲ್ಲಿಗೆ ಹಿಂದೆ ಬರುವುದು. ಹಾಲೆಲೂಯ, ಯೇಸುವೇ ಸ್ತೋತ್ರ. ಆದ್ರಿಂದ ಖುಷಿಯಲ್ಲಿ ಬೋಧಿಸ್ತಾ ಇದ್ದೆ. ನಾನು ಎಷ್ಟು ಜನರಿಗೆ ಬೋಧಿಸ್ತೇನೋ ಅಷ್ಟು ಸಮೃದ್ಧ ನಾನಾಗ್ತೇನೆ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ನನ್ನನ್ನು ಹೊರಗಿಟ್ಟು ನಾನು ಹೇಳೋದಿಲ್ಲ ಯಾವತ್ತು. ಯೇಸುವೇ ಸ್ತೋತ್ರ. ನಾನು ಅಂತ ಹೇಳಲಿಕ್ಕೆ ನನಗೆ ಆಗಲ್ಲ. ನಾವು, ಹಾಲೆಲೂಯ, ಯೇಸುವೇ ಸ್ತೋತ್ರ. ನಾವು ಯಾವತ್ತ ಸ್ವೀಕರಿಸುವುದಿಲ್ವೋ ಅದು ಎಲ್ಲಿಂದ ಬಂದಿದೋ ಅಲ್ಲಿ ಅವನಿಗೆ ಹಿಂದೆ ಹೋಗುತ್ತೆ. ಉಳ್ಳವನಿಗೆ ಇನ್ನು ಹೆಚ್ಚಾಗಿ ಕೊಡಲಾಗುವುದು. ಉಳ್ಳವನು ಯಾರು? ಯೇಸುವಿನ ಮಾತನ್ನ ಪಾಲಿಸ್ಲಿಕ್ಕೆ ಹೋಗ್ತಾನೆ. ಅವನು ಉಳ್ಳವನು. ಅವನಿಗೇನು ಬೇಕು? ಇನ್ನು ಹೆಚ್ಚಾಗಿ ಬೇಕು. ಹಾಲೆಲೂಯ, ಯೇಸುವೇ ಸ್ತೋತ್ರ. ಖಾಲಿ ಬೋಧಿಸುವವನಲ್ಲ, ಬೋಧಿಸಿ ಪಾಲಿಸುವವನೇ ಶಿಷ್ಯ. ಯೇಸುವೇ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಇಲ್ಲಿ ಸೈತಾನ ಇದ್ದಾನೋ? ಇದ್ದಾನೆ. ಇನ್ನು ಮುಂದೆ ಆ ಅಪನಂಬಿಕೆ, ಅಸತ್ಯವನ್ನ ತೆಗಿಬೇಕು. ನಾನಿರುವಲ್ಲಿ ಏನಿಲ್ಲ? ಸೈತಾನ ಇಲ್ಲ. ಅದಿದ್ರೆ ಏನಾಗತ್ತೆ? ಏನಾದ್ರೂ ಕೆಟ್ಟದಾದ್ರೆ ನಾನೇನ್ ಹೇಳ್ತೇನೆ? ಯಾರಿಂದ ಆಯ್ತು? ಅದು ಯಾರಿಗೆ ನಾನು ಪ್ರೇಸ್ ಮಾಡ್ತಾ ಇದ್ದೇನೆ, ಸ್ತುತಿಸ್ತಾ ಇದ್ದೇನೆ? हालेलुया हालेलुया हमें म्हणता सैतान देव असलेले सैतान ना पण बायबल देवाचे उतार सांगता देव असलेकडे सैतान आसुल्लो आणि आसा आताही आसा आम्ही हे समजना जाल्यार सत समजना जाल्यार काय जाता आम्ही म्हणता काय वाईट जाताना हे सैतानान केले त्याला आम्ही कोणाक प्रेज करता ಸೈತಾನಾಗ ಪ್ರೇಸ್ करता ಸೊ ಟಿಲ್ ನಾವು ಈಗಿನವರೆಗೂ ನಾವು ಸೈತಾನನನ್ನ
ಆರಾಧಿಸ್ತಾ ಇದ್ದೇವೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇಲ್ಲಿ ತನಕನೂ ನಾವು ಸೈತಾನನನ್ನು ಗೊತ್ತಿಲ್ಲದೆ ಪೂಜಿಸ್ತಿದ್ದೇವೆ, ಸ್ತುತಿಸ್ತಿದ್ದೆವು. ಹಾಲೆಲೂಯ, ಹಾಲೆಲೂಯ. ನಮಗೆ ಸೈತಾನನನ್ನ ಜಯಿಸ್ಲಿಕ್ಕೆ ದೇವರು ಹೇಳಿದಾರ? ಸೋಲಿಸ್ಲಿಕ್ಕೆ ಹೇಳಿದಾರ? ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ महिमे. हालेलुया. आमका जेजून सांगला सैतानाक सोलवो यावण. तोंड असा ಸೈತಾನಾಗ ಸೋಲುವೈ ಮುಂದ್ सांगला ಕೈ ಬಿಡಿ. ಎಲ್ಲಿಯಾದ್ರೂ ದೇವರು ಹೇಳಿದಾರ ಸೈತಾನನ್ನ ಗೆಲ್ಲಿ ಅಂತ ಹೇಳಿ? ಎಲ್ಲೂ ಹೇಳಿಲ್ಲ. ಮತ್ತೆ ಯಾಕೆ ನಾವು ಕೆಲಸ ಮಾಡ್ತಿದ್ವಿ? ಬಿಕಾಸ್ ವಿ ಡೋಂಟ್ ನೋ ದ ಟ್ರೂತ್. ಸತ್ಯ ನಮಗೆ ತಿಳಿದಿಲ್ಲ. ನಾವೇನ್ ಮಾಡ್ಬೇಕಿದೆ? ಸೈತಾನನನ್ನ ಯೇಸು ಸ್ವಾಮಿ ಸೋಲಿಸಿ ಆಗಿದೆ. ವಿ ಕೆನಾಟ್ ಡಿಫೀಟ್ ಹಿಮ್. ನಾವು ಅವನನ್ನ ಸೋಲಿಸ್ಲಿಕ್ಕೆ ಆಗಲ್ಲ. ಆದ್ರಿಂದ ಯೇಸು ಸ್ವಾಮಿ ಅವನನ್ನ ಸೋಲಿಸಿ ಆಗಿದೆ. ಹಾಲೆಲೂಯ. ಯೇಸು ಸ್ವಾಮಿ ಹೇಗೆ ಸೋಲಿಸಿದ್ರು? ಪಾಪವನ್ನ ತನ್ನ ಮೇಲೆ ಹೊತ್ತುಕೊಂಡು ಮರಣ ದಂಡನೆಯನ್ನು ಅನುಭವಿಸಿ, ಪಾಪಕ್ಕೆ ನಮ್ಮ ಮೇಲೆ ಏನು ಅಧಿಕಾರ ಇತ್ತು ಆ ಅಧಿಕಾರವನ್ನೆಲ್ಲ ಮುರಿದು ಹಾಕುವುದರ ಮೂಲಕ ಯೇಸು ಸ್ವಾಮಿ ಸೈತಾನನನ್ನ ಸೋಲಿಸಿ ಆಗಿದೆ. ಇನ್ ನಾವ್ ಯಾಕೆ ಸೋಲಿಸ್ಬೇಕು? ಹೌದಾ ಇಲ್ಲ? ಆಗ ನಾವೇನ್ ಮಾಡ್ಬೇಕಿರೋದು? ನಾವೇನ್ ಮಾಡ್ಬೇಕಿರೋದು ಅದನ್ನ ತಿಳ್ಕೊಳ್ಬೇಕು ಹೊರತು ಸೈತಾನ ನಮ್ಮ ಚಾಪ್ಟರ್ ಅಲ್ಲಿ ತಂದ್ರೆ ನಾವು ಸಿಕ್ಕಾಕೊಳ್ತೇವೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಹಾಗಾದ್ರೆ ಸೈತಾನ ಇಲ್ವಾ ಬ್ರದರ್? ನಾನು ಇಲ್ಲ ಅಂತ ಹೇಳಲಿಲ್ಲ. ಹಾಗೆ ನಮ್ಮ ಮನೇಲಿ ಬಂದಿರೋ ಕಷ್ಟ ಯಾರು ದೇವ್ರು ಕೊಟ್ಟಿದ್ದ? ನಾನು ಹೇಳಲಿಲ್ಲ. ಸೈತಾನ ಕೊಟ್ಟಿದ್ದ? ನಾನು ಹೇಳಲಿಲ್ಲ. ಯೇಸುವೆ ಸ್ತೋತ್ರ. ಕಷ್ಟ ಎಲ್ಲಿಂದ ಬರುತ್ತೆ? ನನ್ನ ಜೀವನ ಯಾವಾಗ ಹಾಳಾಗತ್ತೆ? ಯಾವಾಗ ನನ್ನ ಯೋಚನೆ ತಪ್ಪಾಗತ್ತೋ, ಯಾವಾಗ ನನ್ನ ಮಾತು ತಪ್ಪಾಗತ್ತೋ, ಯಾವಾಗ ನನ್ನ ಕಾರ್ಯ ನಿರ್ಧಾರ ತಪ್ಪಾಗತ್ತೋ, ಆಗ ನನ್ನ ಜೀವನ ಹಾಳಾಗತ್ತೆ. ಜೀವನ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಎಲ್ಲಿ ಹೇಳತ್ತೆ? ಜೀವನ ಮತ್ತು ಮರಣ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಡ್ಯೂಟ್ರೋನಮಿ, ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ನೇ ವಾಕ್ಯ ಇರಬಹುದು. ಹಾಲೆಲೂಯ. आमचे जिमितांत वाईट कोण हाडता? वाईट कशें येता? वाईट कशें येता? सैतान हाडता, देव दिता, मागीर कशें येता? हालेलुया, हालेलुया. ಎಷ್ಟು ಮಂದಿ ಕೊಂಕಣಿಯವರಿದ್ದೀರಿ? ಕೈ ಎತ್ತಿ ನೋಡೋಣ. ಓ, ಅರ್ಧ ಮಂದಿ ಇದ್ದೀರಿ. ಹಾಗಾದ್ರೆ ಹಿಡಿದ್ದೆ ಈಗ. ಹಾಲೆಲುಯ. ನಾನು ಯೋಚಿಸಿದ ಇಬ್ಬರೇ ಇದ್ದೀರಿ ಅಂತೇಳಿ. ಹಾಲೆಲುಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ನೇ ವಾಕ್ಯ. ಇಗೋ ನೋಡಿ, ನಾನು ಶುಭವನ್ನು ಅಶುಭವನ್ನು, ಜೀವವನ್ನು ಸಾವನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವಂತೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರು ಹೇಳಿದ ಮಾರ್ಗದಲ್ಲೇ ನಡೆದು ಅವರ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿ ಬಾಳುವಿರಿ, ಅಭಿವೃದ್ಧಿಯಾಗುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳಲು. ಸಾಕು. ಎಸ್. ಈಗ ಶುಭ ಅಶುಭ, ಜೀವ ಮರಣ ಯಾರ ಕೈಯಲ್ಲಿ ಇಟ್ಟಿದ್ದಾರೆ ದೇವರು? ಯಾರ ಮುಂದೆ? ನನ್ನ ಮುಂದೆ ಅಂತ ಹೇಳಿ.
ನನ್ನ ಮುಂದೆ ಇಟ್ಟಿದ್ದಾರೆ. ಹಾಲೆಲೂಯ. ನಮ್ಮ ಜೀವನ, ಮರಣ, ಶುಭ ಅಶುಭ, ನಿಜ ದೇವರಾದವರು ನನ್ನ ಕೈಯಲ್ಲಿ, ನನ್ನ ಮುಂದೆ ಇಟ್ಟಿದ್ದಾರೆ. ಹಾಲೆಲೂಯ. ಇದು ನಾನು ಮಾತಾಡ್ತಾ ಇರುವಂತದ್ದು ಏಕೈಕ ನಿಜ ದೇವರ ನಾಮದಲ್ಲಿ. ಹಾಲೆಲೂಯ. ಆದ್ರಿಂದ ಅವರು ಹೇಳ್ತಾರೆ, ನಮ್ಮ ದೇವರು, ನನ್ನ ದೇವರು ನನ್ನ ಜೀವನವನ್ನ, ಮರಣವನ್ನ ಡಿಸೈಡ್ ಮಾಡುವಂಥದ್ದು, ನಿರ್ಧರಿಸುವಂಥದ್ದು, ನನ್ನ ಜೀವನದಲ್ಲಿ ಒಳ್ಳೆಯದಾಗ್ಬೇಕೋ ಕೆಟ್ಟದಾಗ್ಬೇಕೋ ನಿರ್ಧರಿಸುವಂಥದ್ದನ್ನ ಎಲ್ಲಿ ಕೊಟ್ಟಿದ್ದಾರೆ? ದೇವರ ಹತ್ರ ಇದೆ. ಯಾರ ಹತ್ರ ಇದೆ? ನನ್ನ ಹತ್ರ ಇದೆ. ಹಾಲೆಲೂಯ. ಆದ್ರಿಂದ ನನ್ನ ಜೀವನದಲ್ಲಿ ಒಂದು ಕೆಟ್ಟದಾದ್ರೆ ಅದಕ್ಕೆ ಯಾರ ಕಾರಣ? ನಾನೇ ಕಾರಣ. ಹಾಲೆಲೂಯ. ಹಾಲೆಲೂಯ. ನಾನ್ ಕಾರಣನೋ ನನ್ನ ಹೆಂಡತಿ ಕಾರಣನೋ? ನಾನೇ ಕಾರಣ. ಹಾಲೆಲೂಯ. ನಾನ್ ಕಾರಣನೋ ನನ್ನ ಮಕ್ಕಳು ಕಾರಣನೋ? ನಾನೇ ಕಾರಣ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಸೈತಾನ ಕಲಿಸಿದ ಒಂದು ಪಾಸಿಟಿವ್ ಥಿಂಕಿಂಗ್ ಏನು ಗೊತ್ತಾ? ನಾನು ಮಾಡಿದ ತಪ್ಪಿಗೆ ಅವನು ಕಾರಣ. ಹಾಲೆಲೂಯ. ಅದು ಈಗ ತನಕ ನಡೀತಾ ಇದೆ. ದಿಸ್ ಇಸ್ ಎ ಪಾಸಿಟಿವ್ ಥಿಂಕಿಂಗ್. ನನಗೆ ಹೀಗೆ ಆಗ್ಬೇಕಾದ್ರೆ ಅವರು ಕಾರಣ. ಹಾಲೆಲೂಯ. 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 ಹಾಗೆ ನಾನು ಯೋಚಿಸಿದ್ರೆ ಏನಾಗತ್ತೆ? ನನ್ನ ಸಮಸ್ಯೆಗೆ ಬ್ರದರ್ ಕಾರಣ ಅಂತ ಹೇಳಿದ್ರೆ ಏನಾಗತ್ತೆ? ಈಗ ಮುಂದೆ ಕೂತ್ಕೊಂಡಿದ್ದಾರೆ, ನೆಕ್ಸ್ಟ್ ಅವರು ಹಿಂದೆ ಕೂತ್ಕೊಂಡಿರ್ತಾರೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ನನ್ನ ಹೆಂಡತಿ ಹತ್ರ ನಾನು ಹೀಗೆ ಹೇಳಿದ್ರೆ, ನೋಡು ನನಗೆ ಈ ಜೀವನದಲ್ಲಿ ಮದುವೆ ಆಗಿ ಕಷ್ಟ ಆಯ್ತು ನಿನ್ನಿಂದ ಅಂತ ಹೇಳಿದ್ರೆ ಏನಾಗತ್ತೆ? ಫಿನಿಶ್. ಆಗನಿಂದ ಮುಖನೂ ಕಾಣೋದಿಲ್ಲ, ಪಾತ್ರೆನೂ ಕಾಣೋದಿಲ್ಲ. ಹಾಲೆಲೂಯ. ಊಟನೂ ಸಿಗೋದಿಲ್ಲ. ಏನಾಗತ್ತೆ? ಜೀವನ ಹಾಳಾಗತ್ತೆ. ಹಾಗಾದ್ರೆ ಜೀವನ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಹಾಲೆಲೂಯ. ಇನ್ನು ಹೇಳಲಿಕ್ಕಿಲ್ಲ, ದೇವ್ರ ಕೈಯಲ್ಲಿದೆ, ಸೈತಾನ್ ಕೈಯಲ್ಲಿದೆ. ಸೈತಾನ ಹಾಗ್ ಮಾಡ್ದ, ಸೈತಾನ ಹೀಗ್ ಮಾಡ್ದ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾನು ಹಾಗೆ ಹೇಳುವಾಗ ಯಾರನ್ನ ಸ್ತುತಿಸ್ತೇನೆ? ಸೈತಾನನ ಪೂಜಿಸ್ತೇನೆ. ನಾನು ಏನ್ ಮಾಡ್ತಾ ಇದ್ದೇನೆ? ಸೈತಾನನ್ನ ಆರಾಧಿಸ್ತಾ ಇದ್ದೇನೆ. ಅವನು ಖುಷಿಯಾಗಿ ಡಿಜೆ ಹಾಕೊಂಡು ನುಡಿತಾನೆ, ಏನು ಮಾಡದೆ ಲಾಭ ಗಳಿಸಿದೆ ಅಂತ ಹೇಳಿ. ಹಾಲೆಲೂಯ. ಅವನ ಗ್ರೂಪ್ನವರೆಲ್ಲ ಬಂದು ಕುಣಿತಾರೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯಾವಾಗ? ನಾನು ಇನ್ನೊಬ್ಬನನ್ನ ಬ್ಲೇಮ್ ಮಾಡುವಾಗ. ಹಾಲೆಲೂಯ. ಹಾಗಾದ್ರೆ ನನ್ನಲ್ಲಿ ಇನ್ನೊಬ್ಬನನ್ನ ಬ್ಲೇಮ್ ಮಾಡುವ ಗುಣ ಎಲ್ಲಿಂದ ಬಂತು? ನಾನು ಹುಟ್ಟಿದಾಗದಿಂದ. ಎಲ್ಲಿ ಹುಟ್ಟಿದಾಗದಿಂದ? ಇಲ್ಲಿ ಅಲ್ಲ. ಎಲ್ಲಿ? ಅಲ್ಲಿ. ಹೇಳಿ. ಅಲ್ಲಿ. ಎಲ್ಲಿ? ಅಲ್ಲಿ. ಅಲ್ಲಿ ಹೇಳಿ. ಅಲ್ಲಿ ಹುಟ್ಟಿದಾಗ ತೋರಿಸಿ. ಎಲ್ಲಿ ಹುಟ್ಟಿದಾಗ? ಅಲ್ಲಿ ಹುಟ್ಟಿದಾಗ. ನಾನು ಹುಟ್ಟುವಾಗ ಇಲ್ಲಿ ಅದೇ ಗುಣ ನನ್ನಲ್ಲಿತ್ತು. ಸಣ್ಣ ಮಗುವಿಗೂ ಕೇಳಿದ್ರೆ ಇದ್ಯಾಕಾಯ್ತು ಅಂತೇಳಿ ಅಂತ ಬೆರಳು ತೋರಿಸ್ತದೆ. ಅದು ಯಾವ ಗುಣ? ಎಲ್ಲಿಂದ ಬಂತು? ಹುಟ್ಟುವುದಕ್ಕಿಂತ ಮೊದಲೇ ಇತ್ತು. ಆದ್ರಿಂದ ನಮಗೆ ಗೊತ್ತಾಗತ್ತೆ ನಾವು ಇಲ್ಲಿ 2ನೇ ಸಲ ಹುಟ್ಟಿದ್ದೇವೆ. ಎಷ್ಟನೇ ಸಲ? 1ನೇ ಜನ್ಮ ಕಳ್ಕೊಂಡಿದ್ದೀವಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಆ ಜನ್ಮದಲ್ಲಿ ನಾವೇನ್ ಮಾಡಿದೀವಿ? ಪಾಸಿಟಿವ್ ಥಿಂಕರ್. ಹಾಲೆಲೂಯ. ಹಾಲೆಲೂಯ. ಯಾವುದು ಒಳ್ಳೆಯದು, ಯಾವುದು ಉತ್ತಮವಾದದ್ದನ್ನ ಆರಿಸಿಕೊಂಡಿವಿ. ಏನ್ ಹೇಳ್ದ ಸೈತಾನ? ನೋಡು, ನೀನು ದೇವರಾಗಿ ಆಗ್ತಿ. Is it a positive thinking? Yes. किती म्हणाला सैतान? आम्ही काही जन्मल्या, आम्ही तई जन्मल्या. काही सांग्या तई जन्मल्या. काही तई ताण येताना आम्ही काल आडलंय, तई काल पता केलं ते तांग आडलंय. हालेलुया. हे आमचे दुसरे जीवित. किंचे जीवित? ಸೆಕೆಂಡ್ ಲೈಫ್. ಇನ್ನೊಂದು ಜೀವನ ಇಲ್ಲ. ಅನೇಕ ಲೈಫ್ ನ ದೇರ್ ಇಸ್ ನೋ ಅನದರ್ ಲೈಫ್. ಇನ್ನೊಂದು ಜೀವನ ಇಲ್ಲ. ಇದೇ ಕೊನೆಯ ಜೀವನ. ಈ ಜೀವನದಲ್ಲಿ ನಾನು ಒಳ್ಳೆಯದು ಮಾಡಿದ್ರೆ ಅಲ್ಲ, ಒಳ್ಳೆಯದೆಂಬ ರಕ್ಷಕನನ್ನು ಸ್ವೀಕರಿಸಿದ್ರೆ ನನ್ನ ಜೀವನ ಒಳ್ಳೆಯ ದೇವರೊಂದಿಗೆ ಮುಂದೆ ಹೋಗುತ್ತೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಹಾಲೆಲೂಯ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ.
आम्ही तैता अंगायताना काय किती अन्न इल्या किती ಅಣ್ಣ ಇಲ್ಲ ಏನ್ ತಕೊಂಡು ಬಂದ್ವಿ ಅಲ್ಲಿಂದ ಇಲ್ಲಿಗೆ ಪಾಪವನ್ನು ಹಿಡ್ಕೊಂಡು ಬಂದ್ವಿ ಪಾಪ ಅಂದ್ರೇನು ದೇವರನ್ನ ನಿರಾಕರಿಸುವಂಥದ್ದು ದೇವರಿಂದ ದೂರ ಹೋಗುವಂಥದ್ದು ದೇವರ ಮಾತನ್ನ ಆಲಿಸದೇ ಇರುವಂಥದ್ದು ಯಾವ ದೇವರು ನಿಜ ದೇವರು ಹಾಲೆಲೂಯ 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 ಆ ಹೋಗುವ ಮೊದಲ ಗುಣ ಯಾರು ಏನು ದೇವರಿಂದ ದೂರ ಹೋಗ್ತಾ ಇದ್ನೆ ಅನ್ನುವಂತ ಮೊದಲನೇ ಲಕ್ಷಣ ಫಸ್ಟ್ ಸೈನ್ ಅವರು ಕಾರಣ ಇವರು ಕಾರಣ ಇದು ಫಸ್ಟ್ ಸೈನ್ ಹಾಲೆಲೂಯ 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 ಯಾವುದು ಕಾರಣ ನಾನು ಎಲ್ಲಿ ತನಕ ಅವರು ಕಾರಣ ಇವರು ಕಾರಣ ಹೇಳ್ತೇನೋ ನಾನು ಎಲ್ಲಿದ್ದೇನೆ ಐ ಆಮ್ ಲಿವಿಂಗ್ ಎ ಓಲ್ಡ್ ಲೈಫ್ ಹಳೆಯ ಜೀವನವನ್ನೇ ಮುಂದುವರಿಸ್ತಾ ಇದ್ದೇನೆ ಯಾಕೆ ನನಗೆ ಗೊತ್ತಿಲ್ಲ ಈಗ ದೇವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಹಳೆಯ ಜೀವನವನ್ನ ಬದಲಾಯಿಸಿ ಹೊಸ ಜೀವನವನ್ನ ಧರಿಸಬೇಕು ಎಸ್ ಹಾಲೆಲೂಯ ಏನ್ ಮಾಡ್ಬೇಕು ಧರಿಸಬೇಕು ಹಾಲೆಲೂಯ ಉಟ್ಕೊಳ್ಬೇಕು ಆಮೇಲೆ ನೆಸಾಜೆ ನೋವೇ ಜೀವಿತ್ ನೆಸಾಜೆ ಹಾಲೆಲೂಯ ಬಿಕಾಸ್ ಯಾಕೆಂದ್ರೆ ನಾನು ಜೀವಿಸ್ತಾ ಇರೋದು ನನ್ನ ಜೀವನ ಅಲ್ಲ ಯಾರ ಜೀವನ ಯೇಸುವಿನ ಜೀವನ ಹಾಲೆಲೂಯ ಹಾಲೆಲೂಯ ನಾನು ಜೀವಿಸ್ತಾ ಇರೋದು ಯಾರ ಜೀವನ ಯೇಸುವಿನ ಜೀವನ ಆದ್ದರಿಂದ ಯೇಸು ಸ್ವಾಮಿಯನ್ನು ನಾನು ಧರಿಸಿಕೊಂಡ್ರೆ ಆ ಜೀವನವನ್ನ ಜೀವಿಸ್ಲಿಕ್ಕೆ ಆಗತ್ತೆ ಹಾಲೆಲೂಯ ಹಾಲೆಲೂಯ ನನ್ನ ಜೀವನವನ್ನ ಜೀವಿಸಿದ್ರೆ ನನಗೆ ನಾನು ಹಳೆಯದನ್ನೇ ಹಿಂಬಾಲಿಸ್ತೇನೆ ಶರೀರದಲ್ಲಿ ಸ್ವಭಾವದಲ್ಲಿ ಮಗ್ನರಾಗಿರುವುದರ ಪರಿಣಾಮ ರೋಮನ್ಸ್ 8:6-8:5 ಹಾಲೆಲೂಯ ಹಾಲೆಲೂಯ ಯೇಸುವೇ ಸ್ತೋತ್ರ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 5 ವಾಕ್ಯ ಇರಬೇಕು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಹಾ ನಡೆಯುವವರು ಹಾ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಹಾ ಮಗ್ನರಾಗಿರುತ್ತಾರೆ ಓಕೆ ಪವಿತ್ರಾತ್ಮವರಿಗೆ ಅನುಸಾರವಾಗಿ ನಡೆಯುವವರಾದರೂ ಹಾ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ ಶರೀರ ಸ್ವಭಾವದಲ್ಲೇ ಮಗ್ನರಾಗಿರುವುದರ ಪರಿಣಾಮ ಮರಣ ಓಕೆ ಶರೀರ ಸ್ವಭಾವದಲ್ಲಿ ಮಗ್ನರಾಗಿರುವುದರ ಪರಿಣಾಮ ಏನು ಮರಣ ಈಗ ನಾವು ಮರಣದಲ್ಲಿದ್ದೇವೋ ಜೀವನದಲ್ಲಿದ್ದೇವೋ ಗೊತ್ತಾಗೋದು ಹೇಗೆ ಹಾಲೆಲೂಯ ಮಲ್ಕೊಂಡ್ರಿ ಗೊತ್ತಾಗೋದು ಹೇಗೆ ನನ್ನ ತಲೆಯಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆ ಇದೆ ಅದರಲ್ಲಿ ಎಷ್ಟು ಗಂಟೆ ಮಲಗ್ತೇವೆ 7ರಿಂದ 8 ಗಂಟೆ ಓಕೆ ಉಳಿದದೆಷ್ಟು 16 ಗಂಟೆ ಆ 16 ಗಂಟೆ ನಾನು ಏನು ಯೋಚಿಸ್ತಾ ಇರ್ತೇನೆ ಏನು ಯೋಚಿಸ್ತಾ ಇರ್ತೇವೆ ಅವರೇನ್ ಮಾಡಿದ್ರು ಇವರೇನ್ ಮಾಡಿದ್ರು ಅವರೇನ್ ಹೇಳಿದ್ರು ಇವರೇನ್ ಹೇಳಿದ್ರು ನಾಳೆ ಏನ್ ಮಾಡೋದು ನಾಡ್ದು ಏನ್ ಮಾಡೋದು ಮಕ್ಕಳಿಗೆ ಏನ್ ಮಾಡೋದು ಇವನ್ ಕಲಿತಾ ಇಲ್ಲ ಅಲ್ಲ ಏನ್ ಯೋಚಿಸ್ತಾ ಇದ್ದೇನೆ ಏನ್ ಯೋಚಿಸ್ತಾ ಇದ್ದೇನೆ ನನ್ನ ಮನಸ್ಸು ಹೆಚ್ಚಾಗಿ ಏನನ್ನ ಯೋಚಿಸುತ್ತೆ ನನ್ನ ಶರೀರದ ಏನು ಹೇಳ್ತಾ ಇದೆಯೋ ಅದನ್ನೇ ಯೋಚಿಸುತ್ತೆ ಹಾಲೆಲೂಯ ಹಾಲೆಲೂಯ ನನ್ನಲ್ಲಿ ಏನು ಆಗ್ತಾ ಇದೆಯೋ ಅದನ್ನೇ ಹೇಳ್ತಾ ಇದೆ
ಯಾರಾದ್ರೂ ನನಗೆ ಮೋಸ ಮಾಡಿದ್ರೆ ಏನ್ ನಡೀತಾ ಇರತ್ತೆ? ಅದೇ ನಡೀತಾ ಇರುತ್ತೆ, ಅದೇ ಮಾತುಗಳು ರಿಪೀಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ? ಶರೀರ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೇನೆ. ಇದರ ಪರಿಣಾಮ ಏನು? ಮರಣ. ಹಾಲೆಲೂಯ್ಯ. ಈಗ ನಮಗ ಕುಕಿಂಗ್ ಮಾಡುವಾಗ ಹೆಣ್ಮಕ್ಳು ಸರಿ ನೋಡಿ, ಅಕ್ಕಿ ಅನ್ನ ಮಾಡ್ಲಿಕ್ಕಿದೆ, ಅಕ್ಕಿ ತೊಳೆದಾಯ್ತು, ಕುಕ್ಕರ್ ಬಾಯಿ ಮುಚ್ಚಾಯ್ತು, ಇನ್ನೇನು ಸ್ಟವ್ ಮೇಲೆ ಇಟ್ರಿ, ಸ್ಟವ್ ಹೊತ್ತಿಸಿದ್ರಿ. ಆಗ ಒಂದು ಯೋಚನೆ ಬಂತು, ಸ್ಟವ್ ಆಫ್ ಮಾಡಿ ಕುತ್ಕೊಂಡು ಯೋಚಿಸ್ತಾ ಇರ್ತೀರಿ. ಇವರು ಮರಕ್ಕೆ ಹತ್ತೋದನ್ನ ಬಿಟ್ಟು ಕೆಳಗಿದ್ದು ಟಕ್ ಅಂತ ಇಳಿದು ಯೋಚಿಸ್ತಾ ಇರ್ತೀರಿ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ಡಾಕ್ಟರ್ ಸೂಜಿ ಹಾಕ್ಲಿಕ್ಕೆ ಹೋದ್ರು, ಏನೋ ನೆನಪು ಬಂತು ಅವರಿಗೆ. ಹಾಲೆಲೂಯ್ಯ. ಏನ್ ಮಾಡ್ತೇವೆ? ಅದೇ ಸ್ವಭಾವದಲ್ಲಿ ಎಲ್ಲ ಕೆಲಸ ಮಾಡಿರ್ತೇವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅದನ್ನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೇಯಿಸಿ 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 ಚೆನ್ನಾಗಿ ಇಷ್ಟು ಬೇಯಿಸ್ತೇವೆ ಅಂತೇಳಿ ಕುಡಿದ್ರೆ ಡೈರೆಕ್ಟ್ ಡೈಜೆಸ್ಟ್ ಆಗತ್ತೆ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ಏನಾಯ್ತು? ಡೈಜೆಸ್ಟ್ ಆಗಿದ್ದು ನನ್ನ ರಕ್ತದಲ್ಲಿ ಅದು ಹರಿಯುತ್ತೆ. 21 ಪ್ರತಿ ಸೆಕೆಂಡಿಗೆ ಸೆಲ್ಸ್ಗಳು ಹೊಸದಾಗತ್ತೆ. ರೈಟ್? ಪ್ರತಿಯೊಂದು ಸೆಲ್ಸ್ಗಳಿಗೆ ಹೊಸದಾಗತ್ತೆ. ನಾನು ಏನು ಯೋಚನೆಯನ್ನ ಧರಿಸ್ಕೊಂಡಿದ್ದೇನೋ, ಜೀರ್ಣಿಸಿದ್ದೇನೋ ಅಂತ ಹೊಸ ಸೆಲ್ಗಳು ಉತ್ಪತ್ತಿ ಆಗತ್ತೆ. ಆ ಸೆಲ್ಲಿಗೆ ಏನ್ ತುಂಬಿಕೊಂಡಿದೆ? ದ್ವೇಷ. ಏನಿದೆ? ದ್ವೇಷ ಇದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ದ್ವೇಷ ಏನ್ ಮಾಡತ್ತೆ? ಆ ದ್ವೇಷಕ್ಕೆ ಒಂದು ದಾಹ ಇದೆ. ಏನಿದೆ? ದಾಹ, ಬಾಯಾರಿಕೆ ಇದೆ. ಅದೇನು ಅಪೇಕ್ಷಿಸುತ್ತೆ? ಅದು ಅವನ ಏನು ಸರ್ವೇಶ್ವರ ಹೇಳ್ತಾರೆ, ಆಬೇಲನ ರಕ್ತ ಅಲ್ಲಿಂದ ಪ್ರತೀಕಾರಕ್ಕಾಗಿ ನನ್ನನ್ನ ಕರೀತಾ ಇದೆ. ಯಾತಕ್ಕಾಗಿ? ರಿವೆಂಜ್. ಹಾಲೆಲೂಯ್ಯ. ಏನಕ್ಕ ಕರೀತಾ ಇದೆ? ರಿವೆಂಜ್, ರಿವೆಂಜ್. ನನಗೆ ನ್ಯಾಯ ಕೊಡು. ಈಗ ನನ್ನ ಜೀವನ ಹೇಗೆ ಹಾಳಾಗತ್ತೆ? ನಾನು ಪೂರ್ತಿ ದಿನ ಏನು ಬೇಯಿಸ್ತೇನೆ ಕುಕ್ಕರಲ್ಲಿ ಹಾಕಿ. ಈಗಂತೂ ಕುಕ್ಕರ್ ಇದೆ, ಮೊದ್ಲಾದ್ರು ಸ್ವಲ್ಪ ಲೇಟ್ ಆಗ್ತಿತ್ತು ಬೇಯಿಸ್ಲಿಕ್ಕೆ. ಈಗ ಏನು ಬೆಳಿಗ್ಗೆಯಿಂದ ಸಾಯಂಕಾಲ ಬೇಯಿಸ್ಬೇಕೋ ಅದು 1-2 ನಿಮಿಷದಲ್ಲಿ ಮುಗ್ದೋಗತ್ತೆ. ಈಗ ನಾವು ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ತೇವೆ. ಅದನ್ನ ರಿಸಲ್ಟ್ ತಕ್ಷಣ 1 ಗಂಟೆ ಒಳಗೆ ಬೇಡ, 1 ನಿಮಿಷದಲ್ಲಿ ರಿಟರ್ನ್ ಟಕ್ ಫೋನ್ ತೆಗೆದು ಆನ್ಸರ್ ಮಾಡಿರ್ತೇವೆ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ಏನನ್ನ ಬರ ಮಾಡಿದೆವು ನಾವು? ಏನ್ ಬರ ಮಾಡಿದೆವು? ಮರಣವನ್ನ, ನಾಶವನ್ನ ನಾವು ಬರ ಮಾಡ್ತೇವೆ. ಹೇಗೆ? ನಮ್ಮ ಮಾತಿನಿಂದ. ಹಾಲೆಲೂಯ್ಯ. ಹೇಗೆ? ನಮ್ಮ ಮಾತಿನಿಂದ. ನಾವು ಏನು ಯೋಚಿಸ್ತೇವೆ, ನಾನೇನು ಮಾತಾಡ್ತೇನೆ, ನಾನೇನ್ ನಿರ್ಧಾರ ತಗೊಳ್ತೇನೆ, ಇದು ನನ್ನ ಜೀವನದಲ್ಲಿ ಪರಿಣಾಮ ತರುತ್ತೆ. ಹಾಲೆಲೂಯ್ಯ, हालेलुया हांव कितें चिंता कितें उलयता कितें करता ते म्हज्या जिवितांत परिणाम हाडता। हांव सगळो दीस काले चिंतून आसता संसाराचे, म्हज्या भुरग्यांची कंत, ताची कंत, आची कंत, तें कंत, हें कंत, आनी की तो दीस पळोवन हांवें 4 वर्सां उपरांत कालें करचें। कोणी एक वायट सांगलें जाल्यार तें कालें आसता, सकाळीं तावन सांजे म्हणसर खंय गोवन आसता, पयले मांड्यार गोवन आसता, मागीर देंवन देंवन काळजान गुंवता, मागीर पोटान गुवंक सुरू करता, पोटान गुवन मागीर तें जिरता,
जिरला रक्त ಆಗತ್ತ ते रक्तांत ते गुण बरसतात ते रक्तान गुण केदाळा बरसतात की तेदाळा ते रगत ताचो परिणाम इसारता रिझल्ट अपेक्षिता आणि हांव संजेर जातना ताचो प्रतिकार काडनासता तर म्हजे जिवीत कोणा तावन पाड जाता म्हजे तावनूच पाड जाता हालेलुया हालेलुया येशुवे स्तोत्र येशुवे ವಂದನೆ येशुवे ಆರಾಧನೆ येशुवे ಮಹಿಮೆ ಶರೀರದ ಮನಸ್ಸು ದೇವರಿಗೆ ಶತ್ರು ನನಗೆ ನನಗೆ ಶರೀರದ ಮನಸ್ಸು ದೇವರಿಗೆ ಶತ್ರು ನನಗೆ ಮಿತ್ರ ಯಾಕೆ ಅದು ನನ್ನ ಶರೀರ ಬಯಸೋದನ್ನೇ ಯೋಚಿಸ್ತಾ ಇರತ್ತೆ ಹಾಲೆಲೂಯ್ಯ ಆದ್ರಿಂದ ಯೇಸು ಸ್ವಾಮಿ ಹೇಳಿದ್ರು ನಿನ್ನನ್ನೇ ನೀನು ಪರಿತ್ಯಜಿಸದೆ ಹೊರತು ನಿನ್ನನ್ನೇ ನೀನು ಪರಿತ್ಯಜಿಸದೆ ಹೊರತು ಅಂದ್ರೇನು ನನ್ನಲ್ಲಿ ನಡೆಯುತ್ತಿರುವ ಎಲ್ಲವನ್ನ ನಾನು ಬಿಟ್ಟು ಬಿಡದ ಹೊರತು ಸ್ವರ್ಗ ಸಾಮ್ರಾಜ್ಯವನ್ನ ಸೇರ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಈ ಮನಸ್ಸು ದೇವರಿಗೆ ಶತ್ರು ಈ ಮನಸ್ಸಿನಿಂದಲೇ ನಾನು ಜೀವಿಸಿದ್ರೆ ನಾನು ಶರೀರ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೇನೆ ಅದರ ಪರಿಣಾಮ ಏನು ಮರಣ ಹಾಲೆಲೂಯ್ಯ ಹಾಲೆಲೂಯ್ಯ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ನಾವು ಯಾವ ಕಾಲದಲ್ಲಿದ್ದೇವೆ ತಪಸ್ಸು ಕಾಲನೋ ಪಶ್ಚಾತ್ತಾಪ ಕಾಲ ಹಾಲೆಲೂಯ್ಯ ಯಾವ ಕಾಲ ತಪಸ್ಸೋ ಪಶ್ಚಾತ್ತಾಪ ಚರ್ಚೆ ಏನ್ ಹೇಳುತ್ತೆ ತಪಸ್ಸು ಕಾಲ ತಪಸ್ಸು ಕಾಲ ಯಾಕೆ ಹೇಳ್ತದೆ ನಾವಿಲ್ಲಿ ಯಾವುದು ಚರ್ಚಿಗೆ ವಿರುದ್ಧವಾದದ್ದನ್ನ ನಾನು ಬೋಧಿಸ್ಲಿಕ್ಕೆ ಬರಲಿಲ್ಲ ನನ್ನ ಚರ್ಚ್ ಅನ್ನ ನಾನು ಬಹಳವಾಗಿ ಪ್ರೀತಿಸ್ತೇನೆ ಚರ್ಚ್ ಅಂದ್ರೆ ಬಿಲ್ಡಿಂಗ್ ಫಾದರ್ ಅಲ್ಲ ಚರ್ಚ್ ಅಂದ್ರೆ ಏನು ಚರ್ಚ್ ಅಂದ್ರೆ ಏನು ಚರ್ಚ್ ಅಂದ್ರೆ ಏನು ಹಾಲೆಲೂಯ್ಯ ಹಾಲೆಲೂಯ್ಯ ಚರ್ಚ್ ಅಂದ್ರೆ ಸಭೆ ಹಾಲೆಲೂಯ್ಯ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯ್ಯ ಚರ್ಚ್ ಅಂದ್ರೆ ಸಭೆ ಹಾಲೆಲೂಯ್ಯ ನಾನು ಬಂದಿರುವುದು ನನ್ನ ಸಭೆಯನ್ನ ಬೆಳೆಸಲಿಕ್ಕೆ ಹಾಲೆಲೂಯ್ಯ ದೇವರು ನನ್ನನ್ನ ಕಳಿಸಿರುವುದು ನನ್ನ ಸಭೆಯನ್ನ ಬೆಳೆಸಲಿಕ್ಕೆ ಹಾಲೆಲೂಯ್ಯ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಆದ್ರಿಂದ ಚರ್ಚ್ ಸಭೆ ನಮಗೆ ಪಶ್ಚಾತ್ತಾಪ ಅಂತ ಕಲಿಸದೆ ತಪಸ್ಸು ಕಾಲ ಅಂತ ಕಲಿಸ್ತದೆ ಹಾಲೆಲೂಯ್ಯ ಹಾಲೆಲೂಯ್ಯ ಯೇಸುವೆ ಸ್ತೋತ್ರ ಯಾಕೆ ತಪಸ್ಸು ಅಂದ್ರೆ ಏನು ಒಂದ್ ಕಡೆ ಕೂತ್ಕೊಂಡು ಧ್ಯಾನ ಮಗ್ನಾಗಿರು ಯಾರು ತಂಟೆಗೆ ಬರಬಾರ್ದು ಹಾಲೆಲೂಯ್ಯ ಹಾಲೆಲೂಯ್ಯ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಹಾಲೆಲೂಯ್ಯ ಈ ತಪಸ್ಸು ಕಾಲದಲ್ಲಿ ನಾವು ಏನ್ ಮಾಡ್ತೇವೆ ಯಾರು ಹೇಳ್ತೀರಿ ಉಪವಾಸ ಪ್ರಾರ್ಥನೆ ದಾನ ಧರ್ಮ ಮಾಂಸ ತಿನ್ನೋದಿಲ್ಲ ಕೆಲವರು ಗಡ್ಡ ಬೋಳಿಸ್ತಾರೆ ಇಲ್ಲಿ ಕೆಲವರು ಗಡ್ಡ ಇಟ್ಕೊಂಡಿರ್ತಾರೆ ಕೆಲವರು ಕೂದಲು ಕತ್ತರಿಸೋದಿಲ್ಲ ಸಾರಾಯಿ ಬಿಟ್ಟಿರ್ತಾರೆ ಮತ್ತೆ ಉಪವಾಸ ಮಾಡ್ತೇವೆ ಅಲ್ವಾ ಯಾಕೆ ಉಪವಾಸ ಮಾಡ್ತೇವೆ ಪಾಪದಿಂದ ಕ್ಷಮೆ ಕೇಳಲಿಕ್ಕೆ ಓಕೆ ಮತ್ತೆ ದೇಹದಂಡನೆ ಮತ್ತೆ ಇಷ್ಟೆಲ್ಲ ಮಾಡಿ ನಾವು ಏನ್ ಮಾಡ್ತೇವೆ